ಇವತ್ತು ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ. ಪಿಜ್ಜಾ ಹೆಸರು ಕೇಳಿದ್ರೆ ಮಕ್ಕಳ ಬಾಯಲ್ಲಿ ನೀರು ಬರುತ್ತೆ. ಇವತ್ತು ನಾನು ಮಾಡಿರೋ ಪಿಜ್ಜಾ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಏನಪ್ಪು ನಿನ್ನ ಹೆಸರು ಮತ್ತು ಯಾವ ಸ್ಕೂಲ್ಗೆ ಹೋಗ್ತೀಯಾ? ಪಿಜ್ಜಾ ಹೇಗಿದೆ ಟೇಸ್ಟ್ ಮಾಡಿ ಹೇಳು. ತಲ್ವಾರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೇಂದ್ರೀಯ ವಿದ್ಯಾಲಯ ಡಿಯಾಡಿಯೋ. ನನಗೆ ಪಿಜ್ಜಾ ತುಂಬ ಇಷ್ಟ. ನೋಡಿ ಟೇಸ್ಟ್ ಮಾಡಿ ಹೇಳ್ತಾನೆ ಪಿಜ್ಜಾ ಹೇಗಿದೆ ಅಂತ. ಬಿಸಿ ಬಿಸಿಯಾಗೆ ತಿಂತಾ ಇದ್ದಾನೆ. ಇಂಥ ತುಂಬ ಇಷ್ಟ ಆಗೋ ಅಡುಗೆಗಳನ್ನು ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಹೊರಗಡೆ ತಿನ್ನಿಸೋ ಬದಲು ಈ ಥರ ಪಿಜ್ಜಾನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳ್ತೇನೆ. ಅದಕ್ಕೂ ಮೊದಲು ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಪಿಜ್ಜಾ ಬೇಸ್ಗೆ ಬೇಕಾಗುವ ಸಾಮಗ್ರಿಗಳು: ಮೊಸರು ತೊಗೊಂಡಿನಿ ಕಲಸೋಕ್ಕೆ, ಮೈದಾ ಹಿಟ್ಟು ತೊಗೊಂಡಿನಿ 1 ಬಟ್ಲು, ಸಕ್ಕರೆ ಪುಡಿ 1 ಟೇಬಲ್ ಸ್ಪೂನು, ಉಪ್ಪು 1 ಟೀ ಸ್ಪೂನು, ಎಣ್ಣೆ 1 ಟೇಬಲ್ ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡಿರೋ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಬೇಸ್ಗೆ ಕಲಿಸ್ಕೊತಾ ಇದ್ದೀನಿ. ಅಡುಗೆ ಸೋಡಾ, ಸಕ್ಕರೆ, ಉಪ್ಪು, ಎಣ್ಣೆ ಎಲ್ಲ ಇದಕ್ಕೆ ಹಾಕ್ಕೊಂಡು, ಬೇಕಿಂಗ್ ಪೌಡ್ರು ಇದಕ್ಕೆಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲು ಬರೀ ಹಿಟ್ಟಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಮೊಸರು ಹಾಕೋತಾ ಇದ್ದೀನಿ. ನಾವು ಗಟ್ಟಿ ಕಲಿಸ್ಕೊಬಾರ್ದು. ಇದಕ್ಕೆ ಚಪಾತಿ ಥರ ಕಲಿಸ್ಕೊಂಡ್ರೆ ತುಂಬ ಗಟ್ಟಿ ಬರುತ್ತೆ ಬೇಸು. ಹಾಗಾಗಿ ಇದು ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾವು ಹಿಟ್ಟು ಥರ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿಗೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬಾರ್ದು. ಇದಕ್ಕೆ ಸ್ವಲ್ಪ ಮೆತ್ತಗಾಗೇ ಇರಬೇಕು. ಇದನ್ನು ತುಂಬ ಹೊತ್ತು ಚೆನ್ನಾಗಿ ಮಿದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಿನಿಮಮ್ ಒಂದು 10 ನಿಮಿಷ ಕಲಿಸಿದ್ದೀನಿ. ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಎತ್ತಿಟ್ಟಾದಮೇಲೆ ಈಗ ಪ್ಲೇಟಲ್ಲಿ ಬೇಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೋಬೇಕು. ಯಾಕಂದರೆ ಒಂದೊಂದು ಸತಿ ಅದು ಬೇಸ್ನ ಇದು ಎದ್ದು ಬರಲ್ಲ, ಅದು ಕೆಳಗೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ನೋಡಿ ಈ ಥರ ಸಾಫ್ಟಾಗಿದ್ದರೆ ಈ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಸಾಫ್ಟ್ ಬೇಸೇ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸತಿ ಚಪಾತಿ ಮಾಡಿ ನೋಡಿದ್ದೀನಿ, ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಈ ಥರ ಸಾಫ್ಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಪಿಜ್ಜಾ. ಈ ಥರ ಎಡ್ಜ್ಗೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈಗ ಬೇಸ್ ರೆಡಿ ಆಗಿದೆ. ಇದಕ್ಕೆ ಅದು ಉಬ್ಬಬಾರ್ದು. ಚಪಾತಿ ಥರ ಉಬ್ಕೊಂಡ್ಬಿಟ್ರೆ ಪಿಜ್ಜಾ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಇದಕ್ಕೆಲ್ಲ ಹೋಲ್ ಮಾಡ್ತಾ ಇದ್ದೀನಿ ಫೋರ್ಕಿಂದ. ಈ ಥರ ಮಾಡಿದ್ರೆ ಅದು ಉಬ್ಬೋದಿಲ್ಲ. ಅದು ದಪ್ಪ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನೆಲ್ಲ ಹೋಲ್ ಮಾಡ್ತಾ ಇದ್ದೀನಿ ಇದಕ್ಕೆ. ಈಗ ಬೇಸ್ ರೆಡಿ ಆಗಿದೆ. ಇದಕ್ಕೆ ಟಾಪಿಂಗ್ಗೆ ತೊಗೋತಾ ಇದ್ದೀನಿ. ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ಸ್ವಲ್ಪ ಆರಿಗಾನೋ ತೊಗೊಂಡಿದ್ದೀನಿ, ರೆಡ್ ಟೊಮೆಟೊ ತೊಗೊಂಡಿದ್ದೀನಿ, ಯೆಲ್ಲೋ ಕ್ಯಾಪ್ಸಿಕಮ್ಮು, ಚೀಸು, ಕಾರ್ನು, ಗ್ರೀನ್ ಇದು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಈಗ ಪಿಜ್ಜಾ ಸಾಸ್ನ ಇದಕ್ಕೆ ಹಚ್ಕೋತಾ ಇದ್ದೀನಿ, ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಹಾಕೋಬಹುದು. ಈಗ ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಇದು ಚೀಸ್ನ ಮೊಝರೆಲ್ಲಾ ಚೀಸ್ ಅಂತ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಪಿಜ್ಜಾಗೆ. ಈಗ ವೆಜಿಟೇಬಲ್ ಎಲ್ಲ ಇಟ್ಕೋತಾ ಇದ್ದೀನಿ. ವೆಜಿಟೇಬಲ್ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಇಟ್ಕೋಬೋದು. ನಾನು ಯೆಲ್ಲೋ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ಇದು ತೊಗೊಂಡಿದ್ದೀನಿ, ನಾನು ಟೊಮ್ಯಾಟೊ ಮತ್ತು ಕಾರ್ನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಬೇರೆ ಬೇರೆನೂ ಯೂಸ್ ಮಾಡ್ಕೋಬೋದು. ಪನ್ನೀರ್ದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ದು ಮಾಡ್ಕೋಬೋದು. ನಮ್ಗೆ ಯಾವ್ದ್ಯಾವ ಥರ ಇಷ್ಟ ಆಗುತ್ತೋ ತರಕಾರಿನ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು.
ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕಾರ್ನ್ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಸ್ವೀಟ್ ಕಾರ್ನು. ಸ್ವಲ್ಪ ಬೇಯಿಸಿದ್ದೀನಿ, ತುಂಬ ಹೊತ್ತೇನು ಬೇಯಿಸೋದಿಲ್ಲ. ಇದರಲ್ಲಿ ಅಷ್ಟು ಬೇಯಲ್ಲ, ಹಸಿ ಹಸಿ ಆಗತ್ತೆ ಅಂತ ನಾನು ಸ್ವಲ್ಪ ಬೇಯಿಸಿದ್ದೀನಿ. ಈಗ ಆರಿಗಾನೋ ಹಾಕೋತಾ ಇದ್ದೀನಿ. ಇದ್ರ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟು ಹಾಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ಇಲ್ಲ ನಾವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕೋಬೋದು. ಇಲ್ಲ ಮಕ್ಕಳಿಗೆ ಕೊಡೋದಾದರೆ ಹಾಗೆ ಕೂಡ ಮಾಡ್ಬೋದು. ಮೇಲೆ ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಚೀಸ್ ಜಾಸ್ತಿ ಇಷ್ಟಪಡದೇ ಇರೋರು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು. ನೋಡಿ ಈಗ ರೆಡಿ ಆಗಿದೆ. ಈಗ ಬೇಕಿಂಗ್ ಇಡ್ತಾ ಇದ್ದೀನಿ. ನಾನು ಒಂದು ಕುಕ್ಕರ್ಗೆ, ತಳ ದಪ್ಪ ಇರೋ ಕುಕ್ಕರ್ ಯೂಸ್ ಮಾಡ್ಕೊಬೇಕು. ಇದಕ್ಕೆ ಕುಕ್ಕರ್ಗೆ ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪು ಹಾಕಿದ್ದಾದ್ಮೇಲೆ ನಿಮ್ಮ ಮನೇಲಿ ಯಾವ ಥರ ಸ್ಟ್ಯಾಂಡ್ ಇರುತ್ತೋ ಅದನ್ನ ಸ್ವಲ್ಪ ಹೈಟಾಗಿ ಆಗಬೇಕದು. ಹಾಗಾಗಿ ಉಪ್ಪಿನ ಮೇಲೆ ಇಡೋಕ್ಕಾಗಲ್ಲ. ಸ್ವಲ್ಪ ಫ್ರೀ ಹೀಟ್ಗೋಸ್ಕರ ನಾನು ಸ್ವಲ್ಪ ತಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆಗಿದೆ. ಈಗ ಬಿಸಿ ಆಗಿದೆ. ಇದ್ರ ಮೇಲೆ ಇದು ಪಿಜ್ಜಾದು ಇಡ್ತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡಿಬಿಟ್ಟು 30 to 40 ಮಿನಿಟ್ಸ್ ಇದಕ್ಕೆ ಸಣ್ಣ ಉರಿಯಲ್ಲಿಡಬೇಕು. ಇದನ್ನು ನೋಡಿ, ಲೋ ಫ್ಲೇಮಲ್ಲಿ ಇದಕ್ಕೀಗ 30 to 40 ಮಿನಿಟ್ಸ್ ಇಡಬೇಕು. ಈಗ 30 ಮಿನಿಟ್ಸ್ ಆಗಿದೆ, ತೆಗಿತಾ ಇದ್ದೀನಿ. ಇದು ರೆಡಿ ಆಗಿದೆ. ನೋಡಿ, ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಮೇಲಿಂದ ಕಾಣಿಸುತ್ತೆ. ಈ ಥರ ಬಿಟ್ಕೊಂಡ್ರೆ ಬೆಂದಿದೆ ಅಂತ. ಹಾಗಾಗಿ ನೋಡಿ, ಪಿಜ್ಜಾ ರೆಡಿ ಆಗಿದೆ. ಈಗ ತುಂಬ ಟೇಸ್ಟಿಯಾಗಿರೋ, ಮಕ್ಕಳು ಇಷ್ಟಪಡುವಂಥ ಪಿಜ್ಜಾ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.